ಲಯನ್ಸ್ ಕ್ಲಬ್ ಮೂಲಕ ಅಥಣಿಯಲ್ಲಿ ಸಾಮಾಜಿಕ ಕಾರ್ಯಗಳಿಗೆ ಆದ್ಯತೆ. ಅಧ್ಯಕ್ಷ ರಮೇಶ್ ಬುಲ್ಬುಲೆ. ಲಯನ್ಸ್ ಕ್ಲಬ್ ಮೂಲಕ ಅಥಣಿಯಲ್ಲಿ ಸಾಮಾಜಿಕ, ಆರೋಗ್ಯ, ಶೈಕ್ಷಣಿಕ, ಸ್ವಚ್ಛತೆ, ಪರಿಸರ ಮತ್ತು ಬಡ ನಿರ್ಗತಿಕರಿಗೆ ಸೇವೆ ಒದಗಿಸುವುದಾಗಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ರಮೇಶ್ ಬುಲ್ಬುಲೆ ಹೇಳಿದರು. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಲಯನ್ಸ್ ಕ್ಲಬ್ನಿಂದ ಸರ್ಕಾರಿ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿ ಅವರು ಕೆಲ ದಿನಗಳ ಹಿಂದೆಯೇ ಲಯನ್ಸ್ ಕ್ಲಬ್ ಪ್ರಾರಂಭಗೊಂಡಿದ್ದು ಪದಾಧಿಕಾರಿಗಳಾಗಿ ಉದ್ಯಮಿಗಳು, ವೈದ್ಯರು, ಉಪನ್ಯಾಸಕರು, ಗಣ್ಯರು, ವ್ಯಾಪಾರಸ್ಥರು, ಕೃಷಿಕರು ಸೇರಿದಂತೆ ಎಲ್ಲ ವರ್ಗಗಳ ಸಮಾನ ಮನಸ್ಕ ಗಣ್ಯರು ಒಂದೇ ವೇದಿಕೆಯಡಿ ಸೇರಿ ಸೇವೆ ಒದಗಿಸುವ ಗುರಿ ಹೊಂದಿದ್ದೇವೆ ಎಂದ ಅವರು ಲಯನ್ಸ್ ಕ್ಲಬ್ನ ಎಲ್ಲ ಚಟುವಟಿಕೆ ಮತ್ತು ಕಾರ್ಯಗಳಿಗೆ ಅಥಣಿಯ ಜನತೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಲಯನ್ಸ್ ಕ್ಲಬ್ ಮೂಲಕ ಸಾರ್ವಜನಿಕರಿಗೆ ಅನುಕೂಲವಾಗುವ ಕಾರ್ಯಗಳನ್ನು ನೆರವೇರಿಸುವ ಉದ್ದೇಶ ನಮ್ಮದಾಗಿದೆ ಎಂದರು. ಶಿವಗಳನ್ನು ಮನದಲ್ಲಿ ನೆನೆಯುತ್ತಾ ಮೊನ್ನೆ ಹೋದವಾರ ಗುರುವಾರ 21ನೇ ತಾರೀಕು ಲಯನ್ಸ್ ಕ್ಲಬ್ ಸ್ಥಾಪನೆ ಮಾಡಿದ್ದೀವಿ ಇಲ್ಲಿ ಅಥಣಿ ಒಳಗೆ. ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಇದು ಮೊದಲನೇ ಕಾರ್ಯಕ್ರಮ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಚುವ ಮೂಲಕ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲೇ ಕಾರ್ಯಕ್ರಮ. ನಮ್ಮ ಮುಂದಿನ ಯೋಜನೆಗಳಂದರೆ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಾಗಲಿ, ಬಡ ವೃದ್ಧಾಶ್ರಮಗಳಿಗಾಗಲಿ, ಬಡ ವಿದ್ಯಾರ್ಥಿಗಳಿಗಾಗಲಿ ಮುಂದಿನ ಕಾರ್ಯಕ್ರಮಗಳನ್ನು ನಾವು ಹೀಗೆ ಮಾಡ್ಕೊಂಡು ಹೋಗ್ಬೇಕಂತ ಎಲ್ಲ ಸದಸ್ಯರಿಗೆ ಕೊಡ್ಕೊಂಡು ಎಲ್ಲರೂ ಸಪೋರ್ಟ್ದಿಂದ ಮಾಡ್ಕೊಂಡು ಹೋಗೋರಿದ್ದೀವಿ. ಮತ್ತು ಆರೋಗ್ಯ ಕ್ಷೇತ್ರ ಆಗಲಿ, ಸ್ವಚ್ಛತಾ ಕಾರ್ಯಕ್ರಮ ಆಗಲಿ, ಶಿಕ್ಷಣ ಇಲಾಖೆಗಳಲ್ಲಿ ಬಡ ವಿದ್ಯಾರ್ಥಿಗಳಿಗಾಗಲಿ ಸಪೋರ್ಟ್ ಮಾಡೋದಾಗಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲಯನ್ಸ್ ಕ್ಲಬ್ ಉಪಾಧ್ಯಕ್ಷ ಆನಂದ್ ಟೋನ್ಪಿ ಮಾತನಾಡಿ ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷ ರಮೇಶ್ ಬುಲ್ಬುಲೆ ನೇತೃತ್ವದಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಚನಾತ್ಮಕ ಕಾರ್ಯಗಳು ಹಂತ ಹಂತವಾಗಿ ಅನುಷ್ಠಾನಗೊಳ್ಳಲಿವೆ ಎಂದರು. 21ನೇ ತಾರೀಕಿನ ದಿವಸ ಲಯನ್ಸ್ ಕ್ಲಬ್ ಇದೊಂದು ಇಂಟರ್ನ್ಯಾಷನಲ್ ಸಂಘಟನೆ ಇದು ಅಥಣಿಯಲ್ಲಿ ಪ್ರಾರಂಭ ಆಯಿತು. ಅಥಣಿಯ ಜನತೆಗೆ ಒಂದು ಒಳ್ಳೆಯ ಸುಸಂಧಿ. ಸಾಮಾಜಿಕ ಕಾರ್ಯಗಳು ಮಾಡುವಲ್ಲಿ ಸಾಕಷ್ಟು ಸಂಘಟನೆ ಮಾಡ್ತಾ ಇದೆ. ಅಥಣಿಯಲ್ಲಿ ಲಯನ್ಸ್ ಕ್ಲಬ್ ಬಂದದ್ದು ಒಂದು ಒಳ್ಳೆಯ ವಿಶೇಷ. ನಮ್ಮಲ್ಲಿ ಎಲ್ಲರೂ ಉತ್ಸಾಹದಿಂದ 34 ಜನ ಸದಸ್ಯರಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ ಎಲ್ಲರೂ ಕೂಡಿಕೊಂಡು ವಿಚಾರ ಮಾಡಿದಾಗ ಅಥಣಿಯ ಸಾಮಾಜಿಕ ಕಾರ್ಯಚಟುವಟಿಕೆ ಮಾಡಬೇಕಂತ ಹೇಳಿ ವಿಚಾರ ಮಾಡಿ ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಕಾರ್ಯದರ್ಶಿ ವಿನೋದ್ ಕಲಮಡಿ ಮಾತನಾಡಿ ಲಯನ್ಸ್ ಕ್ಲಬ್ ಕಳೆದ ವಾರವಷ್ಟೇ ಪ್ರಾರಂಭಗೊಂಡಿದ್ದು ಮೊದಲ ಕಾರ್ಯಕ್ರಮವಾಗಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಿಸುವ ಕಾರ್ಯ ಹಮ್ಮಿಕೊಂಡಿದ್ದು ಕ್ಲಬ್ ಪದಾಧಿಕಾರಿಗಳು, ಸದಸ್ಯರು, ಸಾರ್ವಜನಿಕರು ಸಹಕಾರ ನೀಡಿದ್ದಾರೆ. ಇದರಂತೆಯೇ ಮುಂದಿನ ಎಲ್ಲ ಕಾರ್ಯಗಳಿಗೂ ಸಹಕಾರ ಕೊಡಬೇಕು ಎಂದು ಮನವಿ ಮಾಡಿದರು. ಮತ್ತು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಮೆಂಬರ್ಸ್ಗೆ ಎಲ್ಲರಿಗೆ ಧನ್ಯವಾದಗಳು. ಇದು ನಮ್ಮ ಮೊದಲ ಹೆಜ್ಜೆ, ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಮೊದಲ ಹೆಜ್ಜೆ. ಫಸ್ಟ್ ನಮ್ದು ಹೆಜ್ಜೆನ ಇಷ್ಟು ಸಕ್ಸಸ್ಫುಲ್ಲಿ ಹೋಗ್ತದೆ ನಾವು ಅನ್ಕೊಂಡಿರ್ಕಿಲ್ಲ. ಎಲ್ಲ ನಮ್ಮ ಸಂಘದ ಸದಸ್ಯರು ನೋಡಿ ಫಸ್ಟ್ ಹೆಜ್ಜೆ ನಾವು ಖುಷಿ ಆಗುತ್ತೆ. ಹಿಂಗೆ ಮುಂದಿನ ನಮ್ಮ ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಎಲ್ಲರೂ ಪತ್ರಕರ್ತರಿಗೆ ನಮ್ಮ ಸಹಕಾರ, ಪತ್ರಕರ್ತರಿಗೂ ಕೂಡ ನಮ್ಮ ಸಹಕಾರ ಬೇಕು. ಅವ್ರಿಂದ ನಮ್ಗೆ ಸಹಕಾರ ಬೇಕು. ಎಲ್ಲರೂ ಇದೇ ರೀತಿ ಒಂದು ಮುಂದಿನ ಹೆಜ್ಜೆ ಒಳಗೆ ಸಕ್ಸಸ್ಫುಲ್ ಆಗಿ ಹೋಗೋಣ ಅಂತೇಳಿ ಒಂದು. ಈ ಸಂದರ್ಭದಲ್ಲಿ ಖಜಾಂಜಿ ಅಶೋಕ್ ಹೊಸೂರ್, ಸದಸ್ಯರಾದ ಸಂಗಮೇಶ್ ಮಮದಾಪುರ್, ಮೋಹನ್ ಕಾಂಬ್ಳೆ, ಚಿದಾನಂದ್ ನರಗಟ್ಟಿ, ಅಮಿತ್ ಮಹಾಜನ್, ಬಸವರಾಜ್ ಬಾವಣ್ಣವರ್, ಮಂಜುನಾಥ್ ಬಡಿಗೇರ್, ಬಾಹುಸಾಹೇಬ್ ನಾಯ್ಕ್, ಕಿರಣ್ ಶಿರಗುಪ್ಪಿ, ರವೀಂದ್ರ ಗಾವಡೆ, ಮಹಾದೇವ್ ನಾಯ್ಕ್, ಅನಿಲ್ ಪಾಟೀಲ್, ವೈಭವ್ ಐಹೊಳೆ, ಶಶಿಕಾಂತ್ ಹುಲ್ಕುಂದ್, ಡಾಕ್ಟರ್ ಬಸಗೌಡ ಕಾಗೆ, ಡಾಕ್ಟರ್ ಮಹೇಶ್ ಕಾಪ್ಸೆ, ಡಾಕ್ಟರ್ ಸಿಎಸ್ ಪಾಟೀಲ್, ಡಾಕ್ಟರ್ ಸಂಜೀವ್ ಕುಮಾರ್ ಗುಂಜಿಗಾಂವ್, ಡಾಕ್ಟರ್ ಗುರುಪುತ್ರ ಪಾಟೀಲ್, ಡಾಕ್ಟರ್ ಶಶಿಕಾಂತ್ ಬಗ್ಲಿ, ಶಶಿಧರ್ ಸಂಕ್ರಟ್ಟಿ, ಅಭಿನಂದನ್ ಪಡ್ನಾಡ್, ಚನ್ನಬಸಪ್ಪ ಹುಲಗಬಾಳಿ, ಪವನ್ ಕುಮಾರ್ ಶಿರಗುಪ್ಪಿ, ಸಚಿನ್ ಬುಟಾಳಿ, ವೈಭವ್ ಪೋದ್ದಾರ್, ಆದಿನಾಥ್ ಚೌಗ್ಲಾ, ರೇಹಾನ್ ಢಾಂಗೆ, ಭೀಮಪ್ಪ ಕೋಳಿ, ರವಿ ಗಂಜಿಗಾವಿ, ರವಿ ಬಡಕಂಬಿ, ಸೌರಭ ಕಿಟ್ಟಕಾರ್, ಆನಂದ್ ಪಾಟೀಲ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದು ಹಣ್ಣು ಹಂಪಲ ಕಿಟ್ಗಳನ್ನು ಹಂಚಿದರು. ಸತೀಶ್ ಕೋಳಿ, ನ್ಯೂಸ್ ಫಸ್ಟ್ ಕನ್ನಡ, ಚಿಕ್ಕೋಡಿ.